ಇವತ್ತು ಬೇಗ ಬೇಗ ಅಡಿಗೆ ಮಾಡ್ಬೇಕು. ಇನ್ನ ಅತ್ತೆ ಊರಿಗೆ ಹೋಗೋಷ್ಟೊತ್ತಿಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸಿ ಹೋದ್ರೆ ಚೆನ್ನಾಗಿರುತ್ತೆ. ಅಕ್ಕ, ಇವತ್ತು ನಾನು ನಿನ್ ಸಹಾಯ ಮಾಡ್ಲಕ್ಕ? ಸಹಾಯನಾ? ಅಯ್ಯೋ, ಏನ್ ಮಾಡ್ತೀಯ ಮೀನಾಕ್ಷಿ? ನಾನು ಅಡಿಗೆ ಮಾಡ್ತೀನಿ, ನೀನು ಹೋಗು. ಬೇರೆ ಏನಾದ್ರು ಕೆಲ್ಸ ಇದ್ರೆ ನೋಡು. ಬೇರೆ ಏನ್ ಕೆಲ್ಸ ಇಲ್ಲಕ್ಕ. ನಾನು ನಿನ್ ತರ ಅಡಿಗೆ ಮಾಡೋದ್ ಕಲಿತೀನಿ. ಸರಿ ಸರಿ ಆಯ್ತು. ಏನ್ ಮಾಡ್ತೀಯ ನೀನು? ಎಲ್ಲ ತರಕಾರಿ ಎಲ್ಲ ಹಂಗ ಹಚ್ಕೊಟ್ಬಿಡು. ಆಮೇಲೆ ನಾನು ಈ ಕಡೆ ಅಕ್ಕಿಗೆ ಇಡ್ತೀನಿ, ಮತ್ತೆ ಈ ಕಡೆ ಸಾಂಬಾರ್ ಮಾಡಕ್ಕಿದ್ದೇನೆ. ಸರಿನಾ? ಸರಿ ಆಯ್ತಕ್ಕ. ಚಾಕು ಎಲ್ಲಿದೆ? ಕೊಡ್ತೀನಿ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಚಾಕು ಎಲ್ಲ ಹಚ್ಚೋದಕ್ಕೆ ತರಕಾರಿ ಎಲ್ಲ ತೆಕ್ಕೊಡ್ತೀನಿ. ಒಂದ್ ಕಡೆ ಕುತ್ಕೊಂಡು ತರಕಾರಿ ಹಚ್ಕೊಡು ಸಾಕು. ಓಹೋ, ಏನಮ್ಮ ಇದು ಚಿಕ್ಕ ಸೊಸೆ ಸವಾರಿ ಅಡಿಗೆ ಮನೆ ಕಡೆ? ಯಾಕತ್ತೆ, ನಾನು ಅಡಿಗೆ ಮನೆಗೆ ಬರ್ಬಾರ್ದಾ? ಬರ್ಬೋದು, ಆದ್ರೆ ನಿಮ್ಗೆ ಇಷ್ಟ ಆಗಲ್ವಲ್ಲಮ್ಮ ಅಡಿಗೆ ಮನೆಗೆ ಬರೋದು, ಅಡಿಗೆ ಮಾಡೋದು ಅವೆಲ್ಲ ಇಷ್ಟ ಇಲ್ವಲ್ಲ. ಇನ್ಮೇಲಿಂದ ಕಲಿತೀನಿ ಹೇಳ್ರಿ. ಅದನ್ನೇ ಸರಿತಕ್ಕನ ಹತ್ರ ಕೇಳ್ತಾ ಇದ್ದೆ, ಅಡಿಗೆ ನಾನು ಕಲಿತೀನಿ ಅಂತ. ಒಳ್ಳೇದಾಗ್ಲಮ್ಮ. ಚೆನ್ನಾಗಿ ಅಡಿಗೆ ಮಾಡು, ಹೆಚ್ಚು ಕಡಿಮೆ ಇಲ್ದಂಗ ಅಡಿಗೆ ಮಾಡಮ್ಮ. ಸರಿತಕ್ಕ ಹತ್ರ ಕಲಿತಾ ಇದೀನಲ್ಲ, ಕಲ್ತ್ಕೋತೀನಿ ಬಿಡಿ. ಸರಿ ಆಯ್ತು, ನಾನು ಹೊಟ್ಟಿದ್ದೀನಮ್ಮ. ಸರಿತಾ ಮೀನಾಕ್ಷಿ, ನಾನು ಹೋಗಿ ಬರ್ತೀನಿ. ಮತ್ತೆ ನೀವು ಸಾಯಂಕಾಲದಷ್ಟೊತ್ತಿಗೆ ಬಂದ್ಬಿಡ್ರಿ ಎಲ್ಲ ಮುಗಿಸ್ಕೊಂಡು. ಸರಿ ಅತ್ತೆ ಆಯ್ತು. ನಾನು ಎಲ್ಲ ನೋಡ್ಕೊಂಡು ಮನೆ ಬೀಗ ಹಾಕೊಂಡ್ ಬರ್ತೀನಿ. ಇವರು ಏನಾದ್ರು ವಾಪಸ್ ಬರ್ತಾರೇನೋ ಗೊತ್ತಿಲ್ಲ. ಕೃಷ್ಣನು ಮನೋಜ ಇಬ್ರು ಬರ್ತಾರೆ. ಸಾಯಂಕಾಲಕ್ಕೆ ವಾಪಸ್ ಬರ್ಲಿ ಹೇಳು. ಅಲ್ಲಿ ಎಲ್ಲ ಮಲ್ಕೋತಾರೆ, ಏನ್ ಬೇಡ. ಇಲ್ಲೇ ಬಂದು ಮಲ್ಕೊಂಡ್ಲಿ. ಎಲ್ಲ ಒಂದ್ 2-3 ಜೊತೆ ಬಟ್ಟೆಗಳು ತಗೊಳ್ರಮ್ಮಯ್ಯ. ಮೀನಾಕ್ಷಿ ನೀನು ಅಷ್ಟೇ. ಅವಾಗ್ಲೇ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿದ್ದೀನತ್ತೆ ನಾನು. ಸರಿನಮ್ಮ ಆಯ್ತು. ಬರ್ಲ ಸರಿತಾ ನಾನು? ಅಲ್ಲತ್ತೆ, ನಾನು ಅಡಿಗೆ ಮಾಡೋವರ್ಗು ಇರಲ್ವೇ? ಅಲ್ಲ, ಊಟ ಮಾಡ್ಕೊಂಡು ಹೋಗ್ರಿ ಒಂದೇ ಸಲ. ಅಯ್ಯೋ, ಫೋನ್ ಮೇಲೆ ಫೋನ್ ಮಾಡಿ ಬೊಂಬೆ ಹೊಡಿತಾಳೆ ಸರೋಜ. ಇನ್ನ ಬಂದಿಲ್ಲ ಅಂತ. ಏನೋ ಪುಡಿಗಳು ಮಾಡ್ಕೊಳೋದೈತಂತೆ. ಹೋಗ್ತೀನಿ. ಮತ್ತೆ ಅಳತೆ ಸಿಗ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಸಾರು. ಪುಡಿ ಮಾಡೋದಕ್ಕೆ ಹೋಗ್ತೀನಮ್ಮ. ಹೌದಾ? ಸರಿ ಅತ್ತೆ ಆಯ್ತು. ನೀವ್ ಹೊರಡ್ರಿ. ಯಾರು ಬರ್ತಾರೆ ನಿಮ್ಮನ್ನ ಬಿಟ್ಟು ಬರೋದಕ್ಕೆ? ಇನ್ಯಾರು? ನಾನು ಮತ್ತೆ ನಿಮ್ಮ ಮಾಮ ಹೋಗ್ತಾ ಇದೀವಿ. ಬಿಟ್ಟು ಬರೋದಕ್ಕೆ ಕೃಷ್ಣ ಬರ್ತಾನೆ. ಸರಿ ಅತ್ತೆ ಆಯ್ತು. ಹಂಗಾದ್ರೆ ನಾವೆಲ್ಲ ಸಾಯಂಕಾಲಕ್ಕೆ ಬಂದ್ಬಿಡ್ತೀವಿ. ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ನೋಡ್ಕೊಂಡು ಮನೆ ಬೀಗ ಹಾಕೊಂಡು ಸಾಯಂಕಾಲಕ್ಕೆ ಬರ್ತೀವಿ ಹೇಳತ್ತೆ. ನೀವು ಹೋಗಿರ್ರಿ. ಸರಿ ನಮ್ಮ ಹಂಗೆ ಮಾಡ್ರಿ. ಅತ್ತೆ, ನಾವು ಇವಾಗ ಹೊರಡ್ತಾ ಇದೀವಿ. ನೀವು ಸಾಯಂಕಾಲದಷ್ಟೊತ್ತು ಬರ್ತೀರತ್ತೆ? ಅಯ್ಯೋ, ನೀವು ಹೋಗ್ಬಿಟ್ಟು ಬರೋಗ್ರಮ್ಮ. ನಂದೇನು ಪರವಾಗಿಲ್ಲ, ಹೋಗ್ರಿ. ನೀವು ಗಂಡ ಹೆಂಡತಿ ಹೋಗ್ಬಿಟ್ಟು ಬರೋಗ್ರಿ. ಯಾಕೆ, ನೀವು ಬರ್ತಾ ಇಲ್ವಾ? ಅಯ್ಯೋ, ಏನ್ ಬೇಡ ಹೋಗಮ್ಮ. ನನ್ಗೇನು ಹೊರಗಡೆ ಎಲ್ಲ ಬರಲ್ಲ. ಅಷ್ಟೊಂದು ಬೇರೆಯವ್ರ ಮನೇಲಿ ಇಡ್ಸಲ್ಲ ನಂಗೆ ಊಟ ತಿಂಡಿ ಎಲ್ಲ. ನೀವ್ ಹೋಗ್ಬಿಟ್ಟು ಬರೋಗ್ರಿ. ಅಲ್ಲ, ಬೇರೆಯವ್ರ ಮನೆ ಆತರ ಏನಿಲ್ಲ ಅತ್ತೆ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತಾರತ್ತೆ. ಇರ್ಲಿ ಪರವಾಗಿಲ್ಲ, ಹೋಗಮ್ಮ. ಯಾವಾಗ್ಲಾದ್ರೂ ಬರ್ತೀನಿ. ಹಂಗಲ್ಲಮ್ಮ, ನೀನ್ ಯಾಕಮ್ಮ ಬರಲ್ಲ? ಅಲ್ಲ, ಮನೆ ಮಂದಿ ಎಲ್ಲ ಬರ್ರಿ ಅಂತ ಹೇಳೋಗಿಲ್ವಾ ಅತ್ತೆ ಮಾವ? ನೀನ್ ಯಾಕೆ ಸುಮ್ನೆ ಮನೇಲಿ ಇರ್ತೀಯ? ನಡಿ ಹೋಗೋಣ. ಹಂಗಲ್ಲ ಕಣ್ಲ. ಅಣ್ಣ ಬೇರೆ ಬಂದವ್ರೆ. ಮತ್ತೆ ಅವ್ರನ್ನ ಬಿಟ್ಟು ಹೆಂಗ್ ಬರೋದು? ಯಾವ್ದು ಬೇಡ, ನೀವು ಹೋಗಿ ಬರೋಗ್ರಿ. ಅದ್ರಲ್ಲೇನೈತೆ, ಅವ್ರನ್ನೂ ಕರ್ಕೊಂಡು ಹೋಗೋಣ ನಡೀರಿ. ಯಾಕೆ ಮಾಮ ಬರಲ್ಲ ಅಂತಿತ್ತೇನು? ಸುಮ್ನೆ ಹೋಗೋಸಿದ್ದು ಯಾಕೋ ಹಿಂಗ್ ತಲೆ ತಿಂತೀಯಾ? ಹೋಗ್ಬಿಟ್ಟು ಬರೋಗ್ರಿ. ನೀವು ಹೋಗ್ಬಿಟ್ಟು ಬರೋಗ್ರಿ. ಒಂದ್ 2 ದಿವಸ ಇದ್ದು ಬರೋಗ್ರಿ. ಇಲ್ಲಮ್ಮ, ನಾನ್ 2 ದಿವಸ ನಾನು ವಾಪಸ್ ಬರ್ತೀನಿ. ನಿಸರ್ಗ ಅಲ್ಲೇ ಇರ್ತಾಳೆ, ಒಂದ್ ವಾರ ಇರ್ತಾಳೆ. ಒಂದ್ ವಾರ? ಏನಕ್ ಹೋಗ ಸುಮ್ನೆ. ಜಾತ್ರೆ ಮುಗಿಸ್ಕೊಂಡು ಹಂಗೆ ಬರೋಗ್ರಿ ಗಂಡ ಹೆಂಡತಿ ಜೊತೆಗೆ. ಜಾತ್ರೆ ಮುಗಿಸ್ಕೊಂಡು ಒಂದ್ 2 ದಿವಸ ಇದ್ದು ಬರ್ತೀನತ್ತೆ. ಹೋಗಮ್ಮ, ಏನ್ 2 ದಿವಸ 3 ದಿವಸ? ಜಾತ್ರೆ ಮುಗಿಸ್ಕೊಂಡು ಬರ್ತಾ ಇರೋಗ್ರಿ. ಅಲ್ಲೇನ್ ಕೆಲ್ಸ? ಇದೇನಿದು? ಗಂಡ ಹೆಂಡತಿ ಎಲ್ಗೋ ಹೊರಟಂಗವ್ರೆ. ಜಾತ್ರೆಗೆ ಹೊರಟವ್ರತ್ಗೆ ಮನೆ ಹೇಳಿ ಹೋಗ್ಲಿಲ್ವಾ ಅವ್ರ ಅಪ್ಪ ಅಮ್ಮ ಬಂದು? ಜಾತ್ರೆ ಐತೆ ಕಳಿಸ್ರಿ ಅಂತ. ಏನಪ್ಪ ಸಿದ್ಧಾರ್ಥ, ಹೆಂಡತಿನ ಬಿಟ್ಟು ಬರಕ್ ಹೋಗ್ತಾ ಇದೀನಪ್ಪ? ಇಲ್ಲ ಅತ್ತೆ, ನಾನು ಅಲ್ಲೇ ಇರ್ತೀನಿ ಒಂದ್ 2 ದಿವಸ. ನೀನು ಅಲ್ಲೇ ಇರ್ತೀಯಾ? ಅಯ್ಯ, ನಿನ್ಗೇನ್ ಕೆಲ್ಸ ಅಲ್ಲಿ? ಏನೋ ಹೆಂಗಸ್ರೇನೋ ಮಾತಾಡ್ಕೊಂತಾರೆ. ಒಂದ್ 2 ದಿವಸ ಮುಂಚಿತವಾಗಿ ಹೋಗ್ತಾವ್ರೆ. ನೀನೇನಪ್ಪ ಮಾಡ್ತೀಯ? ಅಲ್ಲ, ಎಲ್ಲಾರು ಹೊರಡ್ಬೋದಾಗಿತ್ತು. ಯಾರು ರೆಡಿನೇ ಇಲ್ಲ ಬರೋದಕ್ಕೆ. ಇನ್ನೇನ್ ಮಾಡೋದು? ನಾನು ನಿಸರ್ಗ ಹೋಗ್ತಾ ಇದೀವಿ, ಮತ್ತೆ ಜೊತೆಲಿ ತಾತನು ಕರ್ಕೊಂಡು ಹೋಗ್ತಾ ಇದೀವಿ. ನಿಮ್ ತಾತನ್ ಕರ್ಕೊಂಡು ಹೋಗ್ತಾ ಇದೀರಿ? ಮೊದ್ಲು ಕರ್ಕೊಂಡು ಹೋಗ್ರಪ್ಪ. ಮಮ್ಮ, ಎಲ್ಲಿಗಾದ್ರೂ ಹೊರಟಿದ್ದೀರಾ? ಶಿಲ್ಪ, ಯಾಕೆ? ಹಂಗೆ ಹೋಗ್ತಾ ದಾರಿಯಲ್ಲಿ ನನ್ನ ಡ್ರಾಪ್ ಮಾಡ್ತೀನಿ ಮಮ್ಮ, ಪ್ಲೀಸ್. ಮಾಡ್ತೀನಿ ಬಾ, ಅದ್ರಲ್ಲೇನು. ತಾತ ರೆಡಿ ಆದ್ರೂ ಇಲ್ಲ ನೋಡ್ಕೊಂಡ್ ಬರ್ತೀನಿ. ನಿಸರ್ಗಕ್ಕ, ಏನ್ ಇವತ್ತು ಸೂಪರ್ ಕಾಣಿಸ್ತಾ ಇದೀರಾ. ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೀರಾ ಗೊತ್ತಾ ರೆಡಿ ಆಗಿರೋದಕ್ಕೆ. ಊರ್ಗ್ ಹೋಗ್ತಾ ಇದೀವಲ್ಲ ಶಿಲ್ಪ, ಅದಕ್ಕೆ ಸೀರೆ ಉಟ್ಕೊಂಡೆ. ಮಾಮೂಲಿ ಡ್ರೆಸ್ ಹಾಕೊಂಡಿದ್ರೆ ಚೆನ್ನಾಗಿತ್ತಪ್ಪ. ಮತ್ತೆ ಇಲ್ಲಿಂದ ಅಲ್ಗ ಹೋಗೋದಕ್ಕೆ ಏನಕ್ಕಮ್ಮ ಸುಮ್ನೆ ಸೀರೆ ಉಟ್ಕೊಂಡೆ. ಇಲ್ಲ ಅತ್ತೆ, ಹೋದ್ಸಲಿ ಹೆಂಗೆ ಡ್ರೆಸ್ ಹಾಕೊಂಡು ಹೋಗಿದ್ದಕ್ಕೆ ಅಮ್ಮ ಬೈದ್ರು. ಅಲ್ಲ, ಗಂಡನ ಮನೆಯಿಂದ ತವ್ರ ಮನೆ ಬರ್ಬೇಕಾದ್ರೆ ಅಟ್ಲೀಸ್ಟ್ ಸೀರೆ ಆದ್ರೂ ಉಟ್ಕೋಬೇಕಲ್ವಾ? ಸೀರೆ ಉಟ್ಕೋತಾ ಇರ್ಬೇಕು ನೀನ್ ಅವಾಗ ಅಂತ. ಓಹೋ, ಅಮ್ಮ ಹೇಳದ್ಲು ಅಂತ ಅಂದ್ಬಿಟ್ಟು ಸೀರೆ ಉಟ್ಕೊಂಡಿರೋದಾ? ಏನಿರೋ ಬರೋ ಒಡವೆ ಎಲ್ಲ ಏಸ್ಕೊಂಡ್ಬಿಟ್ಟಿದೀಯ ಮೈ ಮೇಲೆ? ಇಲ್ಲ ಆಂಟಿ, ಎಲ್ಲ ಒಡವೆನೂ ಹಾಕೊಂಡಿಲ್ಲ. ಸ್ವಲ್ಪ ಒಡವೆ ಹಾಕೊಂಡಿದೀನಿ. ಇನ್ನು ಉಳಿದಿದ್ದೆಲ್ಲ ಎತ್ತಿಟ್ಬಿಟ್ಟಿದೀನಿ. ಸರಿ ಸರಿ ಆಯ್ತು, ಹುಷಾರಾಗಿ ಹೋಗ್ ಬನ್ರಿ. ಸರಿನಾ? ಸರಿ ಅತ್ತೆ ಆಯ್ತು, ಹೋಗ್ ಬರ್ತೀನಿ. ಸರಿ ಆಯ್ತು, ನಾನು ಕಾಲೇಜ್ಗೆ ಹೋಗ್ ಬರ್ತೀನಮ್ಮ. ಸರಿನಮ್ಮ ಆಯ್ತು. ಅಲ್ಲ ವಿಮ್ಲಾ, ನೀನು ಹೋಗುತ್ತಾನೆ ಜಾತ್ರೆಗೆ? ಗಂಡ ಹೆಂಡತಿ ಇಬ್ಬರನ್ನೇ ಕಳಿಸ್ತಾ ಇದೀಯಾ? ಅಯ್ಯೋ ಬೇಡ, ಸುಮ್ನಿರಿ ಅದಕ್ಕೆ. ನಾನೇನ್ ಹೋಗ್ ಮಾಡ್ತೀನಿ ಅಲ್ಲಿ. ಅಲ್ಲೋದ್ರು ಸುಮ್ನೆ ಕುತ್ಕೊಂಡಿರೋದಷ್ಟೇ. ಏನಾದ್ರು ಕೆಲ್ಸ ಮಾಡ್ಕೊಂಡಿದ್ದೋ ಇರೋದಾದ್ರೆ ಹೋಗ್ಬೋದು, ಮಾಡ್ಬೋದು. ಇನ್ನ ಹೊಸ ನೆಂಟ್ರು ಬೇರೆ, ಮತ್ತೆ ನಾನ್ ಏನ್ ಕಲ್ಸಿ ಮಲ್ಸಿ ಇದ್ರ ಜೊತೆಗಿರಕ್ಕಾಗ್ತದೆ ಹೇಳ್ರಿ? ಹೋಗೋಣ ಹೇಳ್ರಿ ಯಾವಾಗ ನಾನು ನಿಧಾನಕ್ಕೆ. ಅಪ್ಪ, ನೀನು ಹೊರಡ್ತಾ ಇದೀಯಪ್ಪ? ಹೂನಮ್ಮ, ಹೋಗ್ತಾ ಇದೀನಿ. ತುಂಬಾ ವರ್ಷಗಳಾಯ್ತು ಆ ಕಡೆ ಜಾತ್ರೆಗಳು ನೋಡಿ.
ಇವಾಗ ಹೋಗಿ ಒಂದ್ಸಲ ನೋಡ್ಕೊಂಡ್ ಬರ್ತೀನಿ. ಮೊದ್ಲು ನಂಗೆ ಜಾತ್ರೆಗಳು ಮಾಡ್ತಾರೋ ಇಲ್ಲ ಏನಾನ ಹೊಸದಾಗಿ ಏನಾನ ಜಾತ್ರೆಗಳು ಮಾಡ್ತಾವ್ರೋ ಅಂತ ನೋಡ್ಕೊಂಡ್ ಬರ್ತೀನಿ. ಯಾಕೋ ನಂಗೂ ಆಸೆ ಆಗ್ತೈತೆ ಹೋಗಕ್ಕೆ. ಹ್ಮ್ ಹ್ಮ್ ಸರಿ ಹೋಗ್ ಬಾರಪ್ಪ. ಹುಷಾರಪ್ಪ. ನಿನ್ ಮಾತ್ರೆಗಳು ಎಲ್ಲ ತಕೊಂಡಿದ್ಯಾ? ಎಲ್ಲಾ ಹೊಸ ಜೋಡ್ಸ್ ಇಟ್ಕೊಳಮ್ಮ. ಏನೇನೋ ಮಾತ್ರೆ ಪಾತ್ರೆ ಅಂತೆ ಬಟ್ಟೆ ಬರೀ ಎಲ್ಲ 4 ಜೊತೆ ಇಟ್ಕೊಂಡಿದೀನಿ ಅಂತವಳೆ. ನಾನ್ ಅದೇ ಹೇಳ್ದೆ 2 ಜೊತೆ ಇಡಮ್ಮ ಸಾಕು ಅಂತ. ಅಲ್ಲ ತಾತ, 4 ಜೊತೆ ಬಟ್ಟೆ ಇಟ್ಕೊಂಡಿರೋದಕ್ಕೆ ಇಷ್ಟ ಹೇಳ್ತಾ ಇದೀರಲ್ಲ. ನಮ್ಮೂರಿಗೆ ಬಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಊರಿಗೆ ವಾಪಸ್ ಬರೋದಕ್ಕೆ ಮನ್ಸಾಗಲ್ಲ, ಅಷ್ಟ್ ಚೆನ್ನಾಗಿರುತ್ತೆ ನಮ್ಮೂರ್ ಜಾತ್ರೆ. ಸರಿ ಸರಿ ಆಯ್ತು ನೋಡೋಣ ನಡಿಯಮ್ಮ. ಅಮ್ಮ ನಾವಿನ್ನು ಹೊರಡ್ತೀವಿ ಮತ್ತೆ ಲೇಟ್ ಆಗ್ತದೆ. ಸರಿನಪ್ಪ, ಹುಷಾರು. ನೀನು ಬರ್ತಾ ಇದ್ದೀಯ ಶಿಲ್ಪ? ಒಳ್ಳೇದಾಯ್ತು ಬಿಡು. ಇಲ್ಲ ತಾತ, ನಾನ್ ಬರ್ತಾ ಇಲ್ಲ. ಆಕ್ಚುಲಿ ನನ್ಗೆ ಬಸ್ ಮಿಸ್ ಆಯ್ತಲ್ವಾ, ಹಾಗಾಗಿ ಇಲ್ಲೇ ಒಂದ್ ಸ್ವಲ್ಪ ದೂರದಲ್ಲಿ ಬಿಡಿಸ್ಕೊತೀನಿ. ಅಲ್ಲಿಂದ ಒಂದ್ ಬಸ್ ಹತ್ತಿದ್ರೆ 2-3 ನಿಮಿಷದ ರಸ್ತೆ ಅಷ್ಟೇ. ನಮ್ ಕಾಲೇಜ್ ಬಂದ್ಬಿಡುತ್ತೆ. ಅಯ್ಯೋ ಹೌದಾ, ಹುಷಾರಮ್ಮ. ಎಲ್ಲಂದ್ರಲ್ಲೇ ಮಧ್ಯದಲ್ಲಿ ಬಸ್ಸು ಹತ್ಬೇಡ. ಇಲ್ಲಿಂದಾನೆ ಒಂದೇ ಸಲ ಬೇಗ ರೆಡಿಯಾಗಿ ಹೋಗ್ಬೇಕು ನೀನು. ಲೇಟ್ ಮಾಡ್ತೀಯ ಮನೆ ಬಿಡೋದು, ಇನ್ನು ಬಸ್ ಮಿಸ್ ಆಗ್ದಂಗೆ ಇನ್ನೇನ್ ಆಗ್ತದೆ. ಅವಳಿಗ ಚೆನ್ನಾಗಿ ರೂಢಿ ಆಗ್ಬಿಟ್ಟಿದೆ ಬಿಡುತ್ತತ್ತ. ಅವಳಿಗೇನ್ ಡಿಸಿಪ್ಲಿನ್ ಅನ್ನೋದೇನಿಲ್ಲ ಅವಳಿಗೆ. ಅಯ್ಯೋ ಮಾಮ, ಸುಮ್ನಿರಿ ನೀವು. ನೀವು ನನ್ ಜಾಗದಲ್ಲಿ ಇದ್ದಿದ್ರೆ ಗೊತ್ತಾಗ್ತಾ ಇತ್ತು. ಎಷ್ಟೆಲ್ಲ ಓದ್ಕೊಂಡಿರೋದು ಗೊತ್ತಾ? ಬೆಳಿಗ್ಗೆ ಎದ್ದೊಳೋದಕ್ಕೆ ಆಗಲ್ಲ, ರಾತ್ರಿ ಎಷ್ಟೊತ್ತಾದ್ರೂ ನಾನು ಓದ್ಕೊತಾನೆ ಇರ್ತೀನಿ. ಓದ್ಕೋತಾನೆ ಇರ್ತೀಯ. ಏನ್ ಓದ್ಕೋತಾ ಇದೀಯ ಎಲ್ಲ ನೋಡ್ತೀನಲ್ಲ, ಈ ಸರಿ ರಿಸಲ್ಟ್ ಬರುತ್ತಲ್ಲ. ನೋಡ್ಕೊಳ್ಳಿ ಬೇಕಾದ್ರೆ, ಈ ಸಲ ನಾನೇ ಟಾಪರ್ ನಮ್ ಕಾಲೇಜಲ್ಲಿ. ಹೌದಾ ಶಿಲ್ಪಾ? ಚೆನ್ನಾಗ್ ಓದ್ತೀನಿ ನಿಮ್ ಕಾಲೇಜಲ್ಲಿ. ನೀನೇನಾ ಚೆನ್ನಾಗ್ ಓದೋಳು? ಹೌದು ಅಕ್ಕ. ನಾನ್ ಚೆನ್ನಾಗ್ ಓದ್ತೀನಿ ಕಾಲೇಜಲ್ಲಿ ಗೊತ್ತಾ. ಆಕ್ಚುಲಿ ನಾನು 2 ಇಯರ್ಸ್ ಇಂದ ನಾನೇ ಟಾಪರ್. ಒಬ್ರು ಕಾಂಪಿಟೇಟರ್ ಬಂದಿದ್ದಾರೆ. ನೋಡೋಣ ಈ ಸಲ ಏನಾಗುತ್ತೆ ಅಂತ. ಏನ್ ಹಂಗ ಹೇಳ್ತೀಯ ಕಾಂಪಿಟೇಟರ್ ಅದು ಇದು ಅಂತ? ಅಲ್ಲ ಓದೋರು ಎಲ್ಲಿದ್ರು ಓದ್ತಾರಪ್ಪ. ಅಯ್ಯೋ, ಇವಾಗ ಬಂದಿದ್ದಾನಲ್ಲ ಮಾಮ, ತ್ರಿಗುಣ್ ಅಂತ ಅವನ ಹೆಸರು. ಅಯ್ಯ, ಅದೇನ್ ಓದ್ತಾನೋ ಅದೇನ್ ತಿಂತಾನೋ ಹೊಟ್ಟೆಗೆ ಗೊತ್ತಿಲ್ಲ. ಯಾವ ಕ್ವಶನ್ ಕೇಳಿದ್ರು ಆನ್ಸರ್ ರೆಡಿ ಆಗಿರುತ್ತೆ ಮಾಮ ಅವನ ಹತ್ರ. ನಾನ್ ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಕೊಂಡು ಹೋಗಿರ್ತೀನ. ಯಾವ್ದಾದ್ರು ಒಂದು ಕ್ವಶನ್ ಅಲ್ಲಿ ಮಿಸ್ಟೇಕ್ ಆಗ್ಬಿಡುತ್ತೆ ನಂದು, ಆದ್ರೆ ಒಂದು ಪರ್ಫೆಕ್ಟ್ ಆಗಿರುತ್ತೆ. ನಂಗೆ ಅದೇ ಹೊಟ್ಟೆ ಉರಿತಾ ಇರೋದು. ಅಲ್ಲ ಓದೋರ್ ಅನ್ಕೊಂಡ್ರೆ ಹೊಟ್ಟೆ ಉರಿ ಪಡ್ತೀಯ ನೀನು? ನೀನು ಓದ್ಬೇಕಮ್ಮ ಚೆನ್ನಾಗಿ. ಒಂದೊಂಥರ ಮಾಸ್ಟರ್ ಮೈಂಡ್ ಮಾಮ. ನೀನು ಏನ್ ಓದ್ತೀಯ ಹೆಂಗ್ ಓದ್ತೀಯ ಅಂತ ಏನಾನ ಕೇಳ್ಬಿಟ್ರೆ ನಾನು ಓದೋದೇ ಇಲ್ಲ ಅಂತ ಹೇಳ್ತಾನೆ. ಇಷ್ಟು ಸುಳ್ಳು ಹೇಳ್ತಾನಲ್ವಾ? ಅಲ್ಲ ರಿಯಲ್ ಆಗಿ ಓದ್ಬೇಕಾಗಿರೋದೇ ಗಂಡ್ಮಕ್ಳು. ಯಾಕೆ ಗೊತ್ತಾ? ಮನೆ ಸಂಸಾರ ಜವಾಬ್ದಾರಿ ಅಂತ ನೋಡ್ಕೊಳೋದು ಯಾರು ಹೇಳು? ಗಂಡ್ಮಕ್ಳು ತಾನೆ. ಪಾಪ ಗಂಡ್ಮಕ್ಳನ್ನೆಲ್ಲ ಹಿಂದಕ್ ಹಾಕ್ಬಿಟ್ಟು ನೀವು ಹೆಣ್ಮಕ್ಳು ಚೆನ್ನಾಗಿ ಓದಿ ಒಳ್ಳೊಳ್ಳೆ ಕೆಲ್ಸಗಳು ತಗೊಂಡ್ಬಿಡ್ತೀರಮ್ಮ. ಆಮೇಲೆ ನಿಮ್ಗೆ ಗಂಡುಗಳು ಎಲ್ಲಿಂದ ಹುಡ್ಕೋದ್ ನಾವು? ಏನ್ ಹೇಳ್ಬಿಟ್ರಿ ಮಾಮ. ಅಲ್ಲ ಅದ್ರಲ್ಲಿ ಏನೈತೆ? ನಮ್ಗಿಂತ ಗಂಡಸರು ಓದ್ಬೋದಪ್ಪ, ಯಾಕೆ ಓದಲ್ಲ? ಅವ್ರು ಓದ್ಬೇಕಂದ್ರೆ ಆಗಲ್ವಲ್ಲ. ಒಂಥರ ಸಿದ್ಧಾರ್ಥ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಶಿಲ್ಪ. ಯಾಕಂದ್ರೆ ಇವಾಗ ನೋಡು, ಹೆಣ್ಮಕ್ಳು ಎಷ್ಟು ಓದ್ಬೇಕು ಅಷ್ಟೇ ಓದಿದ್ರೆ ಸರಿ. ಜಾಸ್ತಿ ಓದಿ ಅವ್ರು ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಪಾಪ ಅವ್ರಿಗೆ ಸರಿದೂಗೋ ಗಂಡ್ಮಕ್ಳು ಸಿಗೋದೇ ಇಲ್ಲ ಗೊತ್ತಾ. ಯಾಕಂದ್ರೆ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಓದಿರೋರು ಹುಡುಕ್ಬೇಕಲ್ವಾ, ಹಂಗಾಗಿ ಕಷ್ಟ ಆಗುತ್ತೆ. ನಾನಂತೂ ಒಂದೇನಪ್ಪ ಹೇಳೋದು. ಈ ಹೆಣ್ಮಕ್ಳು ಒಂದು ಲೆಕ್ಕಾಚಾರಕ್ಕೆ ಓದಿ ಸುಮ್ನಾದ್ರೆ ಒಳ್ಳೇದಪ್ಪ. ಹಂಗಿರಲ್ಲ ಈ ಹೆಣ್ಮಕ್ಳು ಇವಾಗ. ಅಂತ ಓದ್ಬಿಡೋದು. ಇಂಜಿನಿಯರ್ಗಳು ಅವ್ರೆ, ಡಾಕ್ಟರ್ಗಳು ಅವ್ರೆ. ಅಸ್ಲ ಅದೇನದು ವಿಮಾನ ಓಡ್ಸೋದು ಕೂಡ ಹೆಣ್ಮಕ್ಳೇ ಇವಾಗ. ಪಾಪ ಗಂಡ್ಮಕ್ಳು ಏನ್ ಮಾಡ್ಬೇಕು ಹೇಳು? ಅಲ್ಲ ಸಂಸಾರ ಮನೆ ಮಠ ಅಂತೆಲ್ಲ ಜವಾಬ್ದಾರಿ ಹೊತ್ಕೊಂಡಿರ್ತಾವೆ ಅವು. ಎಲ್ಲ ಈ ಹೆಣ್ಮಕ್ಳು ಕಾಂಪಿಟೇಷನ್ ಬಂದು ಅವಕ್ಕೆ ಬಲೆ ಹಿಂಸೆ ಆಗ್ಬಿಟ್ಟೈತಿ ಬಿಡು. ಅಲ್ಲ ಯಾಕೆ ನೀವ್ ಹಂಗ ಅನ್ಕೊಂತೀರಾ? ನೀವ್ ಯೋಚನೆ ಮಾಡ್ತಾ ಇರೋದೇ ತಪ್ಪು. ಇವಾಗ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಒಂದೇ. ಇವಾಗ ಹೇಳ್ತಾರಲ್ಲ ಈಕ್ವಾಲಿಟಿ ಅಂತ, ಅದನ್ನ ಮೇಂಟೈನ್ ಮಾಡ್ಬೇಕಪ್ಪ. ನಾನು ನೀನು ಅಂತ ಹೇಳೋದಕ್ಕಿಂತ ನಾವು ಅಂತ ಹೇಳೋದು ಒಳ್ಳೇದಲ್ವಾ? ಅವ್ರವ್ರ ಕೆಲ್ಸ ಅವ್ರವ್ರೇ ಮಾಡ್ಬೇಕಮ್ಮ ಶಿಲ್ಪ. ಇಲ್ಲ ಅಂತಂದ್ರೆ ಅದಕ್ಕೆ ಬೆಲೆ ತುಂಬಾ ಕಡಿಮೆ. ಮಾಮ ಇಲ್ಲೇ ಮುಂದೆ ನಿಲ್ಸಿ. ನಾನು ಹೇಳ್ಕೊತೀನಿ, ಹೋಗ್ತೀನಿ ಇಲ್ಲಿಂದಾನೆ ಸ್ವಲ್ಪ ದೂರ ಅಷ್ಟೇ. ಸರಿ ಸರಿ ಸೈಡ್ಗೆ ಹಾಕ್ತೀನಿ. ಹುಷಾರು. ಮತ್ತೆ ಹುಷಾರಾಗಿ ಹೋಗ್ಬಿಟ್ಟು ಸೀದಾ ಕಾಲೇಜ್ಗೆ ಹೋಗು. ಕಾಲೇಜ್ಗೆ ಹೋಗ್ತಾ ಇರೋದು ಏನ್ ಮಾಮ ನೀನು? ಸಕ್ಕತ್ತಿದಪ್ಪ ನೀವು ಮಾತ್ರ. ನಿಸರ್ಗಕ್ಕ, ನೀವು ತುಂಬಾ ಹುಷಾರಾಗಿರ್ಬೇಕು. ನಮ್ಮ ಮಾಮನ ಹತ್ರ ಏನ್ ಹೆಚ್ಚು ಕಡಿಮೆ ಆಗಂಗಿಲ್ಲ. ಎಷ್ಟು ಸ್ಟ್ರಿಕ್ಟ್ ಗೊತ್ತಾ ನಮ್ಮ ಮಾಮ. ಹೌದಾ? ನನಗೇನು ಅಷ್ಟು ಸ್ಟ್ರಿಕ್ಟ್ ಆಗಿ ಕಾಣಿಸೋದಿಲ್ಲ ಶಿಲ್ಪ. ಹಂಗಲ್ಲಮ್ಮ ನಿಸರ್ಗ, ನನ್ ಮೊಮ್ಮಗ ಸ್ಟ್ರಿಕ್ಟ್ ಅಲ್ಲ. ಅದು ಅವ್ನ್ ಬೆಳೆದಿರೋ ವಾತಾವರಣ ಅಂತದ್ದು. ಒಬ್ಬನೇ ಮಗ, ಮತ್ತೆ ಪಾಪ ಇನ್ನು ಏನ್ ಮಾಡ್ತಾನೆ, ಇದೇ ತರ ಇರ್ತಾನ ಅಷ್ಟೇ. ಮಾಮ ನಿಲ್ಸು ನಿಲ್ಸು, ಇಲ್ಲ ನಿಲ್ಸು. ಹೌದು ತಾತ, ನೀವು ಇದು ಮೊದಲನೇ ಸಲ ಅಲ್ವಾ ಬರ್ತಾ ಇರೋದು ನಿಸರ್ಗನ್ ಮನೆಗೆ? ಹೌದಪ್ಪ. ನಾನ್ ಮೊದಲನೇ ಸಲ ಬರ್ತಾ ಇರೋದು. ನೋಡೋಣ ನಮ್ ನಿಸರ್ಗಮ್ಮನ್ ಮನೇನು ಅಂತ. ತಾತ ನೀವ್ ಒಂದ್ಸಲ ನಮ್ಮ ಮನೆಗ್ ಬಂದು ನೋಡ್ರಿ. ಇನ್ನೊಂದ್ಸಲ ವಾಪಸ್ ಬರೋದೇ ಇಲ್ಲ ಅಂತೀರಾ. ನಮ್ಮಮ್ಮ ಅಷ್ಟ್ ಚೆನ್ನಾಗ್ ನೋಡ್ಕೊತಾರ ಗೊತ್ತಾ. ನಮ್ಮಮ್ಮ ಎಷ್ಟು ಒಳ್ಳೆಯವರು. ಎಲ್ಲ ಮಕ್ಳಿಗೂ ಹಿಂಗೆ ಹೇಳಮ್ಮ. ಅವ್ರ ತಾಯಿ ಅವ್ರವ್ರಿಗೆ ಇಷ್ಟ. ಇಲ್ಲ ತಾತ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ ಮದ್ವೆಗ್ ಮುಂಚೆ ನಮ್ಮಮ್ಮನ್ನ ಅಷ್ಟೊಂದು ಇದ್ ಮಾಡ್ತಾ ಇರ್ಲಿಲ್ಲ. ಜಾಸ್ತಿ ನಮ್ಮಮ್ಮನ್ಗೆ ಬೈತಾ ಇದ್ದೆ. ಹಂಗೆ ಹಿಂಗೆ ನನ್ಗೆ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು, ನನ್ಗೆ ಆ ಬಟ್ಟೆ ಹೋಗುದಿಲ್ಲ ಈ ಬಟ್ಟೆ ಹೋಗುದಿಲ್ಲ, ನನ್ ಬುಕ್ ಎಲ್ಲಿ ಪೆನ್ ಎಲ್ಲಿ ಅಂತ ನಮ್ಮಮ್ಮನ ಮೇಲೆ ಜಾಸ್ತಿ ಕೂಗಾಡ್ತಾ ಇದ್ದೆ. ಆದ್ರೆ ಇವಾಗ ನಮ್ಮಮ್ಮನ ಬೆಲೆ ಅರ್ಥ ಆಗ್ತಾ ಐತೆ ನನ್ಗೆ. ಹಂಗೆ ಹೇಳಮ್ಮ. ಅವ್ರವ್ರ ಸ್ಥಾನ ಅವ್ರವ್ರು ತಗೊಂಡ್ರೆ ಗೊತ್ತಾಗುತ್ತೆ. ಅದೇನೋ ಹೇಳ್ತಾರಲ್ಲ, ಚಿಗುರು ಎಲೆ ಹಣ್ಣೆಲೆನ ಅಣಕಿಸ್ತಂತೆ. ಆಮೇಲಾದ್ರೂ ಚಿಗುರು ಎಲೆನೂ ಹಣ್ಣೆಲೆ ಆಗ್ಬೇಕಿ ತಾನೆ.
ಹಂಗೆ ನೀನು ಮದ್ವೆ ಆದ್ಮೇಲೆ ನಿನ್ಗೆ ಗೊತ್ತಾಗುತ್ತೆ ನಿಮ್ಮಮ್ಮ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ರು ಅಂತ. ಎಲ್ಲಾರ್ ಪರಿಸ್ಥಿತಿನೂ ಅದೇ ಬಿಡು. ಸರಿಯಾಗಿ ಹೇಳಿದ್ರಿ ತಾತ ನೀವು. ಒಳ್ಳೆ ಪಾಯಿಂಟ್ ಹೇಳಿದೀರ ಬಿಡಿ. ಆದ್ರೂ ಪಾಪ ಹೆಣ್ಮಕ್ಳು ತುಂಬಾ ಕಷ್ಟ ಐತಿ ಬಿಡಮ್ಮ. ತವ್ರ ಮನೆ ಬಿಟ್ಟು ಬಂದು ಗಂಡನ ಮನೆ ಸಂಸಾರ ಮಾಡೋದೈತಲ್ಲ, ಸುಮ್ನೆ ಅಲ್ಲ ಅದು. ಹೌದು ತಾತ, ನೀವು ಅಜ್ಜಿನ್ ಮಿಸ್ ಮಾಡ್ಕೋತೀರಾ ಅವಾಗವಾಗ? ಅಯ್ಯ ಹೇಳ ನನ್ ಮಗನೇ. ಅಜ್ಜಿನ ಮಿಸ್ ಮಾಡ್ಕೊಂಡಂಗ್ ಇರಕ್ಕಾಗ್ತದ? ನಿಮ್ ಅಜ್ಜಿ ದೇವತೆ ದೇವತೆ ಅಂತ ಅವಳು ಗೊತ್ತೇನೋ. ಇವಾಗ ವಿಮ್ಲನ್ನ ಹೆಂಗೆ ನೀನ್ ನೋಡ್ತೀಯ, ಹಂಗೆ ನಿಮ್ ಅಜ್ಜಿನೂ ಇದ್ದಿದ್ದು. ತೇಟ್ ನಿಮ್ ಅಜ್ಜಿ ಗುಣಗಳೇ ವಿಮ್ಲನ್ಗೆ. ಅಮ್ಮನ ಯಾಕೋ ಅಮ್ಮನು ಈ ನಡುವೆ ಒಂದೊಂದ್ ತರ ಬೇರೆ ತರಾನೇ ಆಡ್ತಾರೆ ತಾತ. ಬೇಜಾರಾಗ್ಬಿಡುತ್ತೆ ಒಂದೊಂದ್ಸಲ. ಅದಕ್ಕೆಲ್ಲ ಕೆಲವು ಕಾರಣಗಳು ಅವೇ ಬಿಡಪ್ಪ. ನಿಮ್ ಅತ್ತೆ ಯಾವಾಗ ಮನೆಗ್ ಬಂದ್ ಸೇರ್ಕೊಂಡ್ಲೋ, ಆವಾಗಿಂದ ವಿಮಲನ್ ತಲೆ ಕೆಡ್ಸೋದೇ ನಿಮ್ ಅತ್ತೆ ಕೆಲ್ಸ. ನನಗೂ ಅದು ಅರ್ಥ ಆಗ್ತೈತಿ ತಾತ. ನೋಡೋಣ, ಮಾಮ ಬಂದೈತಲ್ಲ ಅತ್ತನ್ ಕರ್ಕೊಂಡ್ ಹೋಗ್ಬೋದು. ಅಯ್ಯ ನಿಮ್ ಮಾಮನ ಹಿಂಗೆಲ್ಲ ಇದ್ದಿದ್ರೆ ನಾನ್ ಯಾಕೆ ಬಂದು ನನ್ ಮಗಳ ಮನೇಲಿ ಇರ್ತಿದ್ದೆ ಹೇಳು? ಅಷ್ಟು ಕೆಪಾಸಿಟಿ ಇಲ್ಲ ಬಿಡು ನಿಮ್ ಮಾಮನ್ಗೆ. ನೋಡ್ಕೋಬೇಕಾದ್ರೆ ಒಬ್ಬನೇ ವಾಪಸ್ ಹೋಗ್ತಾನೆ. ನಿಮ್ ಅತ್ತೆ ಇಲ್ಲೇ ಇರ್ತಾಳೆ. ಅಲ್ಲ ಅತ್ತೆಗೆ ಯಾಕೆ ಈ ಬುದ್ಧಿ ಅಂತೀನಿ? ಅಲ್ಲ ಮಾಮ ಐತೆ, ಶಂಕರಣ್ಣ ಐತೆ, ಅಲ್ಲ ಅತ್ತಿಗೆ ಇದ್ದಾರೆ, ಅವ್ರನ್ನೆಲ್ಲ ನೋಡ್ಕೊಂಡಿರ್ಬೋದಲ್ಲ. ಬಂದು ನಮ್ಮನೇಲಿ ನಮ್ಮ ಅಮ್ಮನಿಗೆ ಏನೇನೋ ಹೇಳ್ಕೊಡ್ತೈತಿ ಅತ್ತೆ. ನಂಗ ತುಂಬಾನೇ ಬೇಜಾರಾಯ್ತು ತಾತ. ನಾನು ಒಂದ್ 2 ಸಲ ನೋಟಿಸ್ ಮಾಡ್ದೆ. ಏನಾದ್ರು ಮಾಡ್ಬೇಕು ಇದಕ್ಕೆ ಅಂತ ಯೋಚನೆ ಮಾಡ್ದೆ. ಮಾಮನ್ನು ಕರೆಸ್ದೆ. ನೋಡೋಣ, ಮಾಮ ಈ ಸಲ ನನ್ನ ಕರ್ಕೊಂಡ್ ಹೋಗುತ್ತೇನೋ ಅತ್ತೆನ. ನೋಡೋಣ ಹೇಳಪ್ಪ, ಕರ್ಕೊಂಡ್ ಹೋಗ್ತಾನ ಇಲ್ಲ ಬರೀ ಕೈಯಲ್ಲೇ ಹೋಗ್ತಾನೋ ಹೆಂಡತಿ ಹತ್ರ ಬೈಸ್ಕೊಂಡು. ಹೌದು, ಏನಮ್ಮ ಕಾಲೇಜಿಗೆ ಸೇರ್ಕೊಂಡಿದ್ಯಂತೆ ನಿಸರ್ಗ? ಮತ್ತೆ ನೀನು ಒಂದ್ಸಲಿನೂ ನೋಡಿಲ್ಲ ನಾನು ನೀನ್ ಓದ್ಕೊಂತ ಇರೋದು. ಯಾವಾಗ್ಲೂ ಆ ಕೆಲ್ಸ ಈ ಕೆಲ್ಸ ಅಂತ ಮಾಡ್ತಾ ಇರ್ತೀಯಲ್ಲಮ್ಮ. ತಾತ, ಓದ್ಕೋಬೇಕು. ಈ ಜಾತ್ರೆ ಮುಗ್ದೋಗ್ಬಿಡ್ಲಿ, ಆಮೇಲೆ ಓದ್ಕೊಳಕ್ ಶುರು ಮಾಡ್ತೀನಿ. ಚೆನ್ನಾಗಿ ಓದ್ಕೊಬೇಕಮ್ಮ. ನೋಡು, ನಮ್ ಸಿದ್ದಣ್ಣ ಎಷ್ಟ್ ಚೆನ್ನಾಗಿ ಓದ್ಕೊಂಡು ಏನೋ ಸಿದ್ದಣ್ಣ ಅದ ನೀನ್ ಮಾಡಿರೋದು ಅಗ್ರಿಕಲ್ಚರ್, BSc ಇನ್ ಅಗ್ರಿಕಲ್ಚರ್ ಮಾಡಿ ಹೆಂಗ್ ವ್ಯವಸಾಯ ಮಾಡ್ತಾವನೆ ಅಂತ. ಅಯ್ಯೋ ತಾತ ಬಿಡಿ, ಅದನ್ನೇನ್ ಹೇಳ್ತೀರಾ? ಯಾಕಪ್ಪ ಹೇಳ್ಬಾರ್ದಾ? ನನ್ಗೆ ಎಷ್ಟೊಂದ್ ಕೆಲ್ಸದ ಆಫರ್ಗಳು ಬಂದ್ವು. ಬೇಡ 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 ಅಂತ ಎಲ್ಲ ರಿಜೆಕ್ಟ್ ಮಾಡ್ಬಿಟ್ಟು ನಾನು ನಮ್ಮ ಅಮ್ಮನ್ ಜೊತೆನೇ ಇರ್ಬೇಕು ಅಂತ ಹೇಳಿ ಇಲ್ಲೇ ಇದ್ದು ಅದೇನದು ವ್ಯವಸಾಯ ಅದು ಇದು ಮಾಡ್ತಾ ಇದ್ಯಾ. ನಿಂಗೂ ಒಳ್ಳೇದಾಗ್ತದ್ ಬಿಡು. ಒಳ್ಳೊಳ್ಳೆ ಕೆಲ್ಸಗಳೆಲ್ಲ ಬಂದಿದ್ವಮ್ಮ. ನಿಮ್ ಯಜಮಾನ್ರಿಗೆ ಯಾಕೋ ಅವನು ಮನಸ್ ಮಾಡ್ಲಿಲ್ಲ ಹೋಗೋದಕ್ಕೆ. ಏನೋ ಅದೇನ್ ಅನ್ಕೊಂಡು ಸುಮ್ನೆ ಅದ್ನೋ ಗೊತ್ತಿಲ್ಲ. ನಾನು ಹೇಳ್ದೆ ಹೇಳೋವಷ್ಟು. ಅವನೇನ್ ಕೇಳೋ ಮಟ್ಟ ಇರ್ಲಿಲ್ಲಮ್ಮ. ತಾತ, ಮೊನ್ನೆನೂ ಒಂದು ಆಫರ್ ಲೆಟರ್ ನೋಡಿದೆ ನಾನು. ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರು. ಸರಿ ಬಿಡು, ಅವ್ರವ್ರ ಇಷ್ಟ ಅವ್ರವ್ರಿಗೆ ಅಲ್ವಾ ತಾತ, ನಾವ್ ಅದನ್ನೆಲ್ಲ ಹೇಳೋದಕ್ ಆಗೋದಿಲ್ಲ. ಅಲ್ಲ ನಮ್ ಸಿದ್ಧಾರ್ಥನ್ ಗೆಳೆಯ ಸತೀಶು ಅಂತ, ಇಬ್ರು ಒಳ್ಳೆ ಗೆಳೆಯರು ಬಿಡು. ಒಂಥರ ಚಡ್ಡಿ ದೋಸ್ತುಗಳ ತರ. ಆ ಹುಡ್ಗ ಅಲ್ಲಿ ಕೆಲ್ಸ ಮಾಡ್ಕೊಂಡು ಬೆಂಗಳೂರಲ್ಲಿ ಅವನೇ ಜೊತೆಗೆ ಓದಿದ್ದಮ್ಮ. ಏನಾಯ್ತೋ ಏನೋ ಗೊತ್ತಿಲ್ಲ, ಇಬ್ರು ಮಧ್ಯೆ ಏನೋ ತಗಾದೆ ಬಂದು ಜಗಳ ಮಾಡ್ಕೊಂಡ್ಬಿಟ್ಟವ್ರೆ. ಆಗ್ಲೇ 5 ವರ್ಷ ಆಗೋಯ್ತಮ್ಮ. ಒಬ್ರಿಗೊಬ್ರು ಮಾತಾಡಲ್ಲ. ಮತ್ ಮೊನ್ನೆ ನಿಮ್ಮೂರ್ಗ್ ಬಂದಾಗ ಅವ್ರ ಮನೆಗೆ ಹೋಗಿ ಅವ್ರ ಅಕ್ಕನೋ ಅತ್ಗೆನೋ ಯಾರನ್ನೋ ಮಾತಾಡ್ಸ್ಕೊಂಡ್ ಬಂದವನಿ. ಯಾಕಂದ್ರೆ ಮಕ್ಳಿದ್ದಾಗೆಲ್ಲ ಅವ್ರ ಮನೆಗೆ ಹೋಗೋದು ಬರೋದು ಮಾಡ್ತಿದ್ದೆ ಹೇಳು. ಎಲ್ಲಿ? ಗೊತ್ತಾಗ್ಲಿಲ್ಲ ತಾತ, ನಮ್ಮೂರ್ಗ್ ಬಂದಾಗ ಎಲ್ಲಿ? ಅದೇನಮ್ಮ, ನಿಮ್ದು ಸರಿತಕ್ಕ ಅವ್ರು ಊರೈತೆ ನೋಡ್ ನಿಮ್ಮೂರ್ ಪಕ್ಕ. ಆ ಊರಲ್ಲಿ ಇವನ್ ಗೆಳೆಯ ಇರೋದು. ಅವಾಗವಾಗ ಹೋಗ್ ಬರ್ತಿದ್ದ ಮೊದ್ಲು. ಆಮೇಲೆ ಅದೇನೇನ್ ಕಿತ್ತಾಡ್ಕೊಂಡ್ರು, ಸುಮ್ನಾಗ್ಬಿಟ್ಟೆ. ಗೊತ್ತಾ, ಇವಾಗ ಅದೆಲ್ಲ ಯಾಕೆ ಸುಮ್ನೆ ಇರ್ರಿ. ನನ್ಗೆ ಸುಮ್ನೆ ಯಾಕೆ ಅವನ್ನ ನೆನೆಸ್ತೀರ? ನಾನು ಅವೆಲ್ಲ ನೆನೆಸ್ಕೊಳೋದಕ್ಕೆ ಇಷ್ಟ ಪಡೋದಿಲ್ಲ. ಸುಮ್ನೆ ಇರ್ತತ. ಅಲ್ಲ ರೀ, ಅದೆಂತ ಜಗಳ ಆಗಿರ್ಬೇಕು? 5 ವರ್ಷ ಮಾತಾಡಿಲ್ಲ ಅಂತಂದ್ರೆ, ಅಲ್ಲ ಏನಾದ್ರು ಜಾಸ್ತಿ ದೊಡ್ಡ ಜಗಳನೇನ್ರಿ? ಜಗಳ ಅಂದ್ರೆ ಜಗಳ ಅಲ್ಲ. ಅದೆಲ್ಲ ಹೇಳಕ್ ಆಗಲ್ಲ ಬಿಡು ನಿಸರ್ಗ. ಅದೊಂದ್ ಟೈಮ್ ಅಷ್ಟೇ. ಅಲ್ಗೂ ಮೊನ್ನೆ ಅವ್ರ ಮನೆಗ್ ಹೋಗಿದ್ ಯಾಕೆ ಅಂದ್ರೆ ನಾನೇನ್ ಅವನಿಗೋಸ್ಕರ ಹೋಗಿರ್ಲಿಲ್ಲ. ಅವ್ರ ಅತ್ತಿಗೆ ಇದಾರಲ್ಲ, ಅವರು ತುಂಬಾ ಚೆನ್ನಾಗ್ ನೋಡ್ಕೊತಿದ್ರು ನನ್ನ. ಹಂಗಾಗಿ ಹೋಗಿದ್ದೆ. ಅವ್ರ ಹೆಸರು ರಮಣಕ್ಕ ಅಂತ. ಓಹೋ, ರಮಣಕ್ಕನೇ. ನಮ್ ಸರಿತಕ್ಕ ಅವ್ರ ಮನೆ ಆ ಕಡೆಗ್ ಬರ್ತದ ಅವ್ರ ಮನೆ. ತುಂಬಾ ಒಳ್ಳೆಯವರು. ಅವ್ರಿಗೆ ಒಬ್ಬ ಮಗನೇ ಅಲ್ಲ? ಹ್ಮ್ ಇದಾನೆ, ಮಗ ಇದಾನೆ. ಅವ್ರು ಅವ್ರ ಅತ್ತೆ ಎಲ್ಲಾರು ಇರ್ತಾರೆ. ಅವರು ಚೆನ್ನಾಗಿ ಇರೋರೆ, ಆಸ್ತಿವಂತ್ರೆ. ಸರಿ, ಹಂಗಾದ್ರೆ ಇನ್ನೇನ್ ಈ ಸರಿ ಹೋದಾಗ ಹೋಗೋಣ ಹೇಳ್ರಿ. ಏನ್ ಬೇಡ ಸುಮ್ನಿರ್ ನಿಸರ್ಗ. ನನ್ಗೇನು ಹೋಗೋದಕ್ ಮನ್ಸಿಲ್ಲ. ಮೊನ್ನೆ ಏನೋ ಹೋಗ್ಬೇಕು ಅನ್ಸದೆ ಹೋದೆ ಅಷ್ಟೇ. ಪದೇ ಪದೇ ಹೋಗೋದೇನ್ ಅಷ್ಟ್ ಚೆನ್ನಾಗಿರಲ್ಲ. ಈ ಸಲಿ ಶಿಲ್ಪಂದು ಓದ್ ಮುಗಿತಿದ್ದಂಗೆ ಶಿಲ್ಪನ್ಗೆ ಮದ್ವೆ ಮಾಡ್ಬಿಡಣಪ್ಪ ಸಿದ್ಧಾರ್ಥ. ಇನ್ನ ಅವಳು ಏನೇನು ಹೇಳ್ತಾಳೋ ನೋಡೋಣ ಇರುತ್ತತ. ಓದ್ ಮುಗಿಯೋವರ್ಗು ಒಂಥರ, ಓದ್ ಮುಗಿದ್ಮೇಲೆ ನನ್ಗೆ ಮದ್ವೆ ಬೇಡ ಕೆಲ್ಸ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತೀಯ? ಕೆಲ್ಸ ಮಾಡ್ತೀನಿ ಅಂದ್ರೆ ಹೋಗು ನಿನ್ ಗಂಡನ ಮನೇಲಿ ಕೆಲ್ಸ ಮಾಡು, ಬೇಜಾನ್ ಕೆಲ್ಸ ಇರ್ತದೆ ಅಂತ ಹೇಳೋದು. ಅಯ್ಯೋ ತತ್ತ, ಮನೆ ಕೆಲ್ಸ ಅಲ್ಲ ತಾತ. ಅವಳು ಇವಾಗ ಹೋಗ್ತಾ ಇರೋದು MBBS ಅಲ್ವಾ. ಮತ್ತೆ ನಾನ್ ಡಾಕ್ಟರ್ ಆಗ್ತೀನಿ, ನಾನು ಡಾಕ್ಟರ್ ಕೆಲ್ಸ ಮಾಡ್ಬೇಕು ಅಂತ ಹೇಳ್ತಾಳೆ. ಮತ್ತೆ ಇವಾಗ ಅವಳು ಓದ್ತಾ ಇರೋದೆಲ್ಲ ವೇಸ್ಟ್ ಆಗಲ್ವೇಂತ. ಕೆಲ್ಸ ಎಲ್ಲಾನ ಮಾಡ್ಲಿ, ಮನೆಗನ ಇರ್ಲಿ, ಮಾಡೋ ಕೆಲ್ಸ ಮಾಡಿ ಮುಗಿಸ್ಬೇಕಷ್ಟೇ.